ಬಿಟ್ಟರೆ ಹೆಣಾನೂ ಬಾಯಿ ಬಿಡುತ್ತೆ ಅಂತಾರೆ. ಆದರೆ ಲಕ್ಷ ಲಕ್ಷ ಪರಿಹಾರಕ್ಕೆ ಹೀಗೂ ಮಾಡ್ತಾರ? ಪತ್ನಿಯೇ ಹೇಗೆ ಮಾಡಿದ್ರೆ ಇನ್ನೇನು ಹೇಳಬೇಕು ಹೇಳಿ ನಾವು. ಗಂಡನ ಬಗ್ಗೆ ಅದೆಂತ ಕತೆ ಕಟ್ಟಿದ್ಲು ಗೊತ್ತಾ ಐನಾತಿ ಹೆಂಡತಿ. ಗಂಡನ ಬಗ್ಗೆ ಅದೆಂತ ಕತೆ ಕಟ್ಟಿದ್ಲು ಗೊತ್ತಾ ಐನಾತಿ. ಐಷಾರಾಮಿ ಜೀವನಕ್ಕಾಗಿ ಮಾಡಿದ್ದೆಂತ ಕೃತ್ಯ ಗೊತ್ತಾ? ಆಕೆಯ ಮಾತನ್ನ ನಂಬಿ ಹುಡುಕಾಡಿದ್ದ ಆಫೀಸರ್ಸ್ ಆಮೇಲೆ ಏನಾಯ್ತು ಅಂತ ಗೊತ್ತಾದ್ರೂ ನೀವೇ ಶಾಕ್ ಆಗ್ತೀರಾ. ಲಕ್ಷ ಲಕ್ಷ ಹಣಕ್ಕಾಗಿ ಈ ರೀತಿಯಾಗಿ ಹೆಂಡತಿ ನಡ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಗಂಡನ ಬಗ್ಗೆ ದೊಡ್ಡ ಕಥೆಯನ್ನೇ ಕಟ್ಟಿದ್ಲು. ಐಷಾರಾಮಿ ಜೀವನಕ್ಕಾಗಿ ಈಗ ದೊಡ್ಡ ಕಥೆಯನ್ನ ಕಟ್ಟಿ ಸಿಕ್ಕಾಕೊಂಡಿದ್ದಾರೆ. ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲೊಬ್ಳು ಐನಾತಿ ಹೆಂಡತಿ. ಹಣದ ಆಸೆಗಾಗಿ ಪತಿಯನ್ನೇ ಹತ್ಯೆಗೈದ ಪಾಪಿ ಪತ್ನಿ. ಗಂಡನನ್ನ ಕೊಂದು ಅಡಿಕೆ ತೋಟದಲ್ಲೇ ಹೂತಿಟ್ಟಿದ್ಲು ಹೆಂಡತಿ. ಲಕ್ಷ ಲಕ್ಷ ಪರಿಹಾರದ ಆಸೆಗೆ ದೊಡ್ಡ ಕಥೆಯನ್ನ ಕಟ್ಟಿದ್ಲು ಕಿಲ್ಲೇಡಿಕೆ. ಪತಿಯನ್ನ ಹುಲಿ ಹೊತ್ತೊಯ್ದಿದೆ ಅಂತ ರೀಲ್ ಬಿಟ್ಟಿದ್ದಂತಹ ಪತ್ನಿ ಊಟದಲ್ಲಿ ವಿಷವನ್ನ ಬೆರೆಸಿ ಮೊದಲು ಪ್ರಜ್ಞೆಯನ್ನ ತಪ್ಪಿಸಿದಂತಹ ಹೆಂಡತಿ ಸಲ್ಲಾಪುರಿ. ಆ ಬಳಿಕ ಗಂಡ ವೆಂಕಟಸ್ವಾಮಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಂತಹ ಕಿರಾತಕಿ. ಮೃತದೇಹ ಎಳೆದೊಯ್ದು ಸಮೀಪದ ತಿಪ್ಪೆಯಲ್ಲಿ ಒಬ್ಬಳೇ ಹೂತು ಹಾಕಿದ್ದಾಳೆ. ಗಂಡನನ್ನ ಹುಲಿ ಹೊತ್ತೊಯ್ದಿದೆ ಅಂತ ಹೇಳಿ ದೂರನ್ನ ನೀಡಿದ್ದಾಳೆ ಪತ್ನಿ. ವೆಂಕಟಸ್ವಾಮಿಗಾಗಿ ಹುಡುಕಾಟವನ್ನ ನಡೆಸಿದ್ರು ಪೊಲೀಸರು. ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಹುಲಿ ಹೊತ್ತೊಯ್ದ ಕುರುಹು ಏನಾದ್ರೂ ಸಿಕ್ಕಿದ್ಯಾ ಅಂತ ಹೇಳಿ. ಬಟ್ ಆದ್ರೆ ಏನು ಸಿಕ್ಕಿರ್ಲಿಲ್ಲ. ಶೋಧದ ವೇಳೆ ಅಡಿಕೆ ತೋಟದ ತಿಪ್ಪೆಯಲ್ಲಿ ವೆಂಕಟಸ್ವಾಮಿ ಮೃತದೇಹ ಪತ್ತೆಯಾಗಿದೆ. ವಿಚಾರಣೆ ವೇಳೆ ಪತಿ ಹತ್ಯೆಯ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಪತ್ನಿ ಸಲ್ಲಾಪುರಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹೇಗೆ ಈ ಒಂದು ಪ್ರಕರಣ ಭೇದಿಸಿದ್ರು ಪೊಲೀಸ್ನವರು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಇದು ಮಂಡ್ಯ ಜಿಲ್ಲೆಯ ಮೂಲದವರು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಕಂದಾಪುರ ಗ್ರಾಮದ ಪತಿ ಪತ್ನಿ ಇಬ್ರು ಕೂಡ ಹುಣಸೂರು ತಾಲೂಕಿನ ಹಳ್ಳಿಯೊಂದರಲ್ಲಿ ಜಮೀನು ಕೆಲಸಕ್ಕಾಗಿ ಬಂದಿರ್ತಾರೆ. ಅಂದ್ರೆ ಬೆಂಗಳೂರು ಮೂಲದ ಸಿವಿಲ್ ಇಂಜಿನಿಯರ್ಗಳ ಮಾಲೀಕತ್ವದ ಅಡಿಕೆ ತೋಟದಲ್ಲಿ ಇವರು ಪತಿ ಪತ್ನಿ ಇಬ್ರು ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಸಾಮಾನ್ಯವಾಗಿ ಹುಣಸೂರು ವ್ಯಾಪ್ತಿಯಲ್ಲಿ ಹುಲಿ ದಾಳಿಯ ಸಂದರ್ಭದಲ್ಲಿ ಪರಿಹಾರ ಕೊಡುವಂತದ್ದು ಏನು ಕಾನೂನು ಬದ್ಧ. ಅಂದ್ರೆ ಹುಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ, ಆನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 15 ಲಕ್ಷ ಪರಿಹಾರವನ್ನ ಏನು ನೊಂದ ಕುಟುಂಬಕ್ಕೆ ಕೊಡುವಂತದ್ದು. ಆದ್ರೆ ಈ ವಿಚಾರವನ್ನ ತಿಳ್ಕೊಂಡಂತಹ ಈ ಸೊಲ್ಲಾಪುರಿ ಏನಿದ್ದಾಳೆ, ಈಕೆ ನಾನು ಗಂಡ ಸಾವನ್ನಪ್ಪಿದ್ರೆ ಕೂಡ ಈ 15 ಲಕ್ಷ ಪರಿಹಾರವನ್ನ ತೆಗೆದುಕೊಂಡು ನಾನು ಐಷಾರಾಮಿ ಜೀವನವನ್ನ ಸಾಗಿಸಬಹುದು ಅನ್ನೋ ಒಂದು ದುರಾಸೆಯಿಂದ ಪತಿಯನ್ನೇ ಇದೀಗ ಹತ್ಯೆ ಮಾಡಿ ಹುಲಿ ಕೊಂದಿರುವಂತಹ ನಾಟಕವನ್ನ ಆಡಿದ್ದಾರೆ. ವೆಂಕಟಸ್ವಾಮಿ ಏನಿದ್ದಾನೆ ಈತ ಮನೆಯಲ್ಲಿ ಊಟವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಆತನನ್ನ ಬೀಳುವಂತ ಔಷಧಿಯನ್ನ ಕೊಟ್ಟು ವಿಷವನ್ನ ಊಟಕ್ಕೆ ಹಾಕಿ ಆತ ಪ್ರಜ್ಞೆ ತಪ್ಪಿ ಬಿದ್ದಂತ ಸಂದರ್ಭದಲ್ಲಿ ಉಸಿರಿಗುಟ್ಟಿಸಿ ಕೊಲೆ ಮಾಡಿ ಆತನನ್ನ ಎಳೆದೊಯ್ದು ಅಲ್ಲೇ ತೋಟದ ಏನು ತಿಪ್ಪೆಯಲ್ಲಿ ಆತನನ್ನ ಮುಚ್ಚಿದ್ಲು. ಅದಾದ ಬಳಿಕ ಗಂಡನನ್ನ ಹುಲಿ ಹೊತ್ತೋಯ್ತು ಅಂತೇಳಿ ಅರಣ್ಯ ಇಲಾಖೆಗೆ ಮತ್ತೆ ಪೊಲೀಸರಿಗೂ ಕೂಡ ನಂಬಿಸಿದ್ರು. ಆ ಸಂದರ್ಭದಲ್ಲಿ ಹುಲಿ ಬಂದಿರುವಂತಹ ಕುರುಹುಗಳು ಯಾವೂ ಕೂಡ ಅಲ್ಲಿ ಪತ್ತೆ ಆಗಿರ್ಲಿಲ್ಲ. ಮೃತದೇಹವನ್ನ ಎಳೆದೊಯ್ದುವಂತಹ ದಾಳಿ ಮತ್ತೆ ಆಕೆಯನ್ನ ನೋಡಿದಂತ ಸಂದರ್ಭದಲ್ಲಿ ಮೃತದೇಹ ಪತ್ತೆ ಆಗಿದೆ. ಆಕೆಯ ಮೇಲೆ ಅನುಮಾನ ಬಂದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಹಣದಾಸೆಗೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದೇನೆ ಅಂತ ಹೇಳಿ ಆಕೆ ತಪ್ಪು ಒಪ್ಕೊಂಡಿದ್ದಾಳೆ. ಇದೀಗ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸೊಲ್ಲಾಪುರಿ ಕೂಡ ಪೊಲೀಸರ ಅತಿಥಿಯಾಗಿದ್ದಾಳೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.